ಮಜುಮ್ದಾರರ ಒಂದೆರಡು ಸ್ಟೇಟ್ಮೆಂಟ್ಗಳು ನಿಮ್ಮ ಮುಂದೆ ಹೇಳಿ ಮುಂದುವರಿತೀನಿ ಅದನ್ನು. ತ್ರಿಭಾಷಾ ಸೂತ್ರದಲ್ಲಿ ಇಂಥದ್ದೇ ಭಾಷೆ ಕಲಿಯಬೇಕು ಎಂದು ರಾಜ್ಯಗಳ ಮೇಲೆ ಹೇರುವುದಿಲ್ಲ. ಭಾಳ ಸ್ಪಷ್ಟವಾದ್ರು ಇದು ತ್ರಿಭಾಷಾ ಸೂತ್ರದ ಇಂಥ ಕಲಿಬೇಕಂತ ಹೇಳೋದಿಲ್ಲ ರೀ ಅಂತ ಸ್ಪಷ್ಟ ಹೇಳಿಬಿಟ್ರು. ತಾವು ಅನ್ಕೊಂಡು ಜಾರ್ಕೊಂಡ್ಬಿಟ್ರು. ಅಡ್ಡಿಲ್ಲ, ಒಳ್ಳೆ ಮಾತು. ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ NEP ಅದರ ಅಡಿಯಲ್ಲೇ ಯಾವ ಭಾಷೆ ಕಲಿಯಬೇಕು ಎಂಬುದನ್ನು ಆಯಾ ರಾಜ್ಯಗಳು ಮತ್ತು ವಿದ್ಯಾರ್ಥಿಗಳು ನಿರ್ಧರಿಸುತ್ತಾರೆ. ಸತ್ಯ ಮಾತು. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಅದು ಯಾವ್ದು ಬೇಕಾದ್ರೆ ಡಿಸಿಷನ್ ತೊಗೊಳಪ್ಪ, ಮತ್ತು ಅಲ್ಲಿ ವಿದ್ಯಾರ್ಥಿನಿಯರು ಅವ್ರ ಪಾಲಕರು ಯಾವ್ದು ಕಲಿತಾರೆ ಕಲೀಲಿ. ನಾವು ಒತ್ತಡ ಮಾಡಿ ಹೇರುವುದಿಲ್ಲ ಅನ್ನೋ ಮಾತು ಸ್ಪಷ್ಟಪಡಿಸಿದ್ರೆ ಇದಕ್ಕೆ ಅವ್ರು ಬದ್ದಿದ್ರೆ ಸಾಕು. ಅದೇ ಮತ್ತೇನೋ ಸ್ಟೇಟ್ಮೆಂಟ್ ಕೊಡೋದು ಮತ್ತೇನೋ ಕೊಡೋದು ಗೊಂದಲ ಹಿಡಿಸೋದು ಬೇಕಾಗಿಲ್ಲ. ದಕ್ಷಿಣ ಭಾರತದಲ್ಲಿ ಹಿಂದಿ ಅಷ್ಟು ಅವಶ್ಯ ಇಲ್ಲ. ಅವ್ರಿಗೆ ಅವಶ್ಯ ಇಲ್ಲದ ಭಾಷೆನ ಕಲಿತು ಏನು ಮಾಡೋದು? ಅದನ್ನು ವಿಜ್ಞಾನದಲ್ಲೋ ಮತ್ತೆ ಯಾವುದೋ ತನ್ನ ಶಕ್ತಿಯನ್ನು ವಿನಿಯೋಗ ಮಾಡಿದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ಬೋದಾ? ಈಗ 10, 15, 20 ಭಾಷೆಯನ್ನು ಕಲಿಯೋದ್ರಲ್ಲಿ ನಮ್ಮ ಸಮಯ ಕಲಿಯೋಕ್ಕಿಂತಲೂ ನಮಗೆ ಬೇಕಾದ ಭಾಷೆಪ್ಪ ಕನ್ನಡ ಇಂಗ್ಲೀಷ್ ಕಲೀರಿ, ಬೆಳಗ್ಗೆ ಕನ್ನಡ ಹಿಂದಿ ಕಲೀರಿ. ಹಿಂದಿ ಬ್ಯಾಡ ಅಂತ ಎಲ್ಲೂ ಇಲ್ಲ. ಅವ್ರು ಕಲಿಯೋದ್ರೆ ಕಲೀಲಿ ಅನ್ನೋ ಮಾತು ಸ್ಪಷ್ಟ ಅದ. ಈ ನೆಲೆಯಲ್ಲಿ ನಮ್ಮ ಕೇಂದ್ರದ BJP ನಾಯಕತ್ವ ಅದರಲ್ಲೂ ಮೋದಿಯವರು ಇದನ್ನು ಹೇಳಿದರೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಮೋದಿಯವ್ರದ್ದು ಕ್ಯಾಬಿನೆಟ್ ಇಲ್ಲ. ಇಲ್ಲಿ ಯಾವುದೇ ಮಿನಿಸ್ಟರ್ ಏನೋ ಮಾತಾಡಿದ್ರು ಮೋದಿಯವ್ರ ಮಾತು ನಾವು ಇಷ್ಟಂತ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಮಾತನ್ನು ಮೋದಿಯವರ ಮುಂದೆ ಬಂದು ಹೋಗಲಿಕ್ಕೇ ಬೇಕು ಅನ್ನೋ ಸ್ಥಿತಿಯಲ್ಲಿದೆ. ಹೀಗಾಗಿ ಅವ್ರು ಮಾತಾಡಿದ್ದು ಇವತ್ತು ನಮ್ಮ ಏನಪ್ಪ ಅಂತ ಸುಕಾಂತ್ ಮಜುಮ್ದಾರ್ ಮಾತಾಡಿದ್ದು ಯಥಾ ಯೋಗ್ಯದ. ಇದು ಮೋದಿಯವರ ಅಭಿಪ್ರಾಯ. ಇನ್ನು ಈ ದಿಶೆಯಲ್ಲಿ ಅನಗತ್ಯ ಚರ್ಚೆ ಮಾಡೋದು, ಜಗಳಾಡೋದು ಮಾಡೋದು, ನಮಗೆ ಹಿಂದಿ ಬ್ಯಾಡ್ರಿ, ನಮ್ಗೆ ತಮಿಳು ಬ್ಯಾಡ್ರಿ ಅಂತನ್ನುವಂಥದ್ದು. ಹಂಗಾರೆ ಅದಕ್ಕೆ ಇವ್ರು ಮತ್ತು ಕೇಂದ್ರದ ಯಾವುದೋ ಮಿನಿಸ್ಟರ್ ಇದ್ದಂಥವ್ರು ತಮಿಳಿನಲ್ಲಿ ಎಲ್ಲ ವಿಜ್ಞಾನದಲ್ಲಿ ಬುಕ್ ಬಂದಾವೇಳಿ ನಿಮಗೆ ಅಂತ ಅನ್ನೋದು ಯಾಕೆ ಬೇಕಾಗಿದೆ? ಅದು ತಮಿಳಿಗೆ ಯಾವ್ದು ಬೇಕಾದ್ರೆ ತಮಿಳು ಭಾಷೆ ಕಲಿತಾರೆ, ಜೊತೆ ಇಂಗ್ಲೀಷ್ ಕಲಿತಾರೆ, ಬೇಡ ಹಿಂದಿ ಬೇಕಾದ್ರೆ ಕಲಿತಾರೆ. ಉತ್ತರ ಭಾರತ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಉತ್ತರ ಭಾರತದಲ್ಲಿ ಹೊರಗೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಹಿಂದಿ ಕಲಿಯಲೇಬೇಕಲ್ಲೇ. ಹಿಂದಿ ಹೇಳಿದ್ರೆ ಬದುಕು ಬರೋದಿಲ್ಲ ಅಲ್ಲೇ. ಅದಕ್ಕಾಗಿ ಇಂಥ ವಿಷಯಗಳನ್ನು ದೊಡ್ಡ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಭಾಷೆಯನ್ನು ತ್ರಿಭಾಷಾ ಸೂತ್ರದಲ್ಲಿ 2 ಭಾಷೆಯಲ್ಲಿ 1 ಭಾಷೆಯಲ್ಲಿ ಎಷ್ಟೋ ಹಳ್ಳಿಗಳ ಮೂಲೆಯಲ್ಲಿ ಇರುತ್ತಿರುವಂಥ ಕನ್ನಡಿಗರು ಇರ್ಬೋದು, ಮತ್ತೊಂದು ಭಾಷೆಯವರು ಇರ್ಬೋದು, ಅವ್ರಿಗೆ ಇನ್ನೊಂದು ಭಾಷೆನೇ ಬರೋದಿಲ್ಲ. ಯಾವುದೋ ಬದುಕಿದ್ದಾರೆ, ಅವರು ಜೀವನ ತೆಗೆದಿದ್ದಾರೆ. ಅಂದಾಗ ಈ ಭಾಷೆಯ ಸೂತ್ರಗಳನ್ನು ಒತ್ತಾಯದಿಂದ ಹೇರುವಂಥದ್ದಲ್ಲ ಅಂತ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಅದ. ಆ ಮಾತನ್ನು ಇವತ್ತು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲರೂ ಹೋಗ್ಬೇಕಾಗಿದೆ. ಇವತ್ತು ನಾವು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದರೆ ಸಂವಿಧಾನಕ್ಕೆ ಬದ್ಧಾಗಿ ಹೋಗೋದನ್ನು ನಾವು ಮೊದಲು ಕಲಿಬೇಕಾಗಿದೆ. ಸಂವಿಧಾನ ನಮಗೇನು ಹೇಳ್ತೀವಿ, ಏನಿಲ್ಲ, ಎಂತ ಅಂತೇಳಿ ಸಂವಿಧಾನದ ವಿರೋಧವಾಗಿ ನಾವು ಎಷ್ಟೋ ನಡೆಗಳು ನಡೀತಾ ಇದ್ದೀವಿ.